ಹಾಯ್, ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ನಾನು ಇವತ್ತು ಬಂದಿರುವಂತಹ ದೇವಸ್ಥಾನ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲೂಕು, ಬನ್ನಳ್ಳಿ ಗ್ರಾಮದಲ್ಲಿರುವಂತಹ ದಕ್ಷಿಣಾಭಿಮುಖ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನು ಈ ದೇವಸ್ಥಾನ ತುಂಬ ಹಳೆ ಪುರಾತನವಾದಂತಹ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದು ಶಿಥಿಲಗೊಂಡಿದ್ದಂತಹ ಸಮಯದಲ್ಲಿ ಇದನ್ನು ದೇವಸ್ಥಾನವನ್ನು ಕೆಡವಿ ಮತ್ತೆ ಕಲ್ಲಿನ ಕಟ್ಟಡ ರೂಪದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ತುಂಬಾ ಸುಂದರವಾಗಿರುವಂತಹ ದೇವಸ್ಥಾನ. ಗ್ರಾಮದ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಹನುಮಾನ್ ಚಾಲಿಸಾ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ದೇವಸ್ಥಾನ ಒಳಗಡೆ ಹೋಗೋಣ. ನಾವು ಮೇನ್ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ನಮಗೆ ದಕ್ಷಿಣಾಭಿಮುಖವಾಗಿ ಲೆಫ್ಟ್ ಸೈಡ್ಗೆ ಒಂದು ದೊಡ್ಡ ಆಂಜನೇಯ. ಈ ಆಂಜನೇಯ ಏನಪ್ಪ ಅಂತಂದರೆ, ನಾವು ಎಂಟ್ರಿ ಆಗಿದ ತಕ್ಷಣ ನೋಡಿ ಲೆಫ್ಟ್ ಸೈಡಿಗೆ ಒಂದು ಗುಹೆ ಥರ ಮಾಡಿದ್ದಾರೆ. ಈ ಗುಹೆ ಕಾನ್ಸೆಪ್ಟಲ್ಲಿ ಒಳಗಡೆ ಶಿವ ಇರ್ಬೋದು, ಗಣಪತಿ ಇರ್ಬೋದು, ತುಂಬಾ ಚೆನ್ನಾಗಿ ಅದನ್ನು ಮ್ಯಾನ್ ಮೇಡ್ ಮಾಡಿರುವಂತಹ ಗುಹೆ. ಆ ಗುಹೆ ಮೇಲೆ ಈ ಆಂಜನೇಯವನ್ನು ನಿಲ್ಲಿಸಿರುವಂಥದ್ದು ವಿಶೇಷವಾಗಿರುವಂತಹ ದಕ್ಷಿಣಾಭಿಮುಖ ಆಂಜನೇಯ. ಕಲ್ಲಿನ ಕಟ್ಟಡವಾಗಿರುವಂತಹ ಈ ದೇವಸ್ಥಾನ ಬಹಳ ಸುಂದರವಾಗಿರುವಂತಹ ದೇವಸ್ಥಾನ. ಇನ್ನು ನಾನು ಆಗಲೇ ಹೇಳಿದಾಗೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಆಕರ್ಷಣೀಯವಾಗಿರುವಂತಹ ಗುಹೆ. ಈ ಗುಹೆ ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ಶಿವ, ಮತ್ಸ್ಯಾವತಾರ, ಗಣಪತಿ, ಆಕರ್ಷಣೀಯವಾಗಿರುವಂತಹ ವಿಗ್ರಹಗಳು. ಇನ್ನು ಈ ಗುಹೆ ಒಳಗಡೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಒಳಗಡೆ ಹೋಗಿ ಹೊರಗಡೆ ಬರುವಂಥ ಅವಕಾಶ ಇದೆ. ಬಹಳ ಸುಂದರವಾಗಿರುವಂತಹ ಗುಹೆ ಇದು. ಇನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಧ್ವಜಸ್ತಂಭ, 2 ಆನೆಗಳು ಮತ್ತು ಎಡಭಾಗದಲ್ಲಿ ನವಗ್ರಹಗಳಿದೆ. ಸುತ್ತ ಆವರಣ ತುಂಬಾ ವಿಶಾಲವಾಗಿರುವಂಥ ಆವರಣ. ಈ ಆವರಣದಲ್ಲಿ ಕೂಡ ಇವರು ಕೂಡ ಮ್ಯಾಡ್ಲ ಗೌರಮ್ಮ ಹಬ್ಬ ಅಂತೇಳಿ ಕೂಡ ಇವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ನೀವು ನೋಡ್ತಾ ಇದ್ರೆ ಒಂದು ಸೈಡ್ ಹೆಣ್ಮಕ್ಳು ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡ್ತಾ ಇದ್ದಾರೆ, ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಇನ್ನು ಮೇಯ್ನು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಗಣಪತಿ, ಪ್ರಸನ್ನ ವೀರಾಂಜನೇಯ, ಕೋದಂಡರಾಮ, ಹಾಗೆ ಉತ್ಸವ ಮೂರ್ತಿ. ಇನ್ನು ಇಲ್ಲಿರುವಂತಹ ಗರ್ಭಗುಡಿಯ ಆಂಜನೇಯ ವಿಶೇಷತೆ ಏನಪ್ಪ ಅಂತಂದರೆ, ಬಾಲದಲ್ಲಿ ಗಂಟೆ ಇರುವಂಥದ್ದು. ಈ ಬಾಲದಲ್ಲಿ ಗಂಟೆ ಇರುವಂತಹ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥವರು ವ್ಯಾಸರಾಜರು. ಅದೇ ರೀತಿ ಇಲ್ಲಿಯೂ ಕೂಡ ನೀವು ಕಾಣ್ಬೋದು ವಿಶೇಷತೆ, ಬಾಲದಲ್ಲಿ ಗಂಟೆ ಇರುವಂಥದ್ದು. ಪ್ರಾಂಗಣದಲ್ಲಿ ನವಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನ ಎಷ್ಟು ವರ್ಷಗಳ ಹಳೆಯದು ಇತಿಹಾಸವನ್ನು ಸ್ವಾಮಿಗಳ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವರು ಕೂಡ ವಂಶ ಪಾರಂಪರ್ಯವಾಗಿ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಗುರುಗಳು. ವಿರೂಪಾಕ್ಷಿ ಅಂತಕ್ಕಂಥ ಊರಿಗೆಲ್ಲ ಅಲ್ಲಿ ಕೃಷ್ಣದೇವರಾಯನ ವಂಶಸ್ಥರಾದಂಥ ಲಕ್ಕಣ್ಣ ದಂಡೇಶ ಅಂತಕ್ಕಂಥವನು ಟೆರಿಟರಿ ಮಾಡ್ಕೊಂಡು ಬರ್ತಾನೆ. ಅಂದರೆ ಇದನ್ನೆಲ್ಲ ಆಕ್ರಮಣ ಮಾಡ್ಕೊಂಡು ಬರ್ತಾರೆ. ಆ ಬಂದಂಥ ಕಾಲದಲ್ಲಿ ನಮ್ಮ ಹಿರಿಯರನ್ನು, ನಮ್ಮ ವಂಶವಿದೆ, ಆ ಊರಿನಲ್ಲಿ ಬಂದು ಮೊದಲು ಇಳ್ಕೊಂಡು ಅನುಕೂಲ ಇಲ್ಲ ಅಂತಕ್ಕಂಥ ಕಾರಣದಿಂದ ಕೀಳಲ್ಗೆಯಿಂದ ಮುಂದೆ ಈ ಊರಿನ ಹತ್ರ ಬಂದು ಇಲ್ಲೇ ನಮ್ಮೂರಿನಲ್ಲಿ ಈಗಲೂ ಹೇಳ್ತಾರೆ ಸೀತಾರಾಮಯ್ಯ ಬೀಡು ಅಂತ ಹೇಳ್ತಾ ಇದ್ದಾರೆ. ಈಗೆಲ್ಲ ಇದೆ ಅನ್ನೋ ಬಿಲ್ಡಿಂಗ್ಗಳ ಇದೆಯಲ್ಲ, ಅಲ್ಲಿ ಸೀತಾರಾಮಯ್ಯ ಬೀಡು ಅಂತ, ಅಲ್ಲಿ ನೀರು ಹರಿತಾ ಇತ್ತಂತ ಆ ಕಾಲದಲ್ಲಿ. ಅದರಿಂದ ಅಲ್ಲಿ ಗ್ರಾಮ ಮಾಡ್ಕೊಂಡಿದ್ರು. ಅಲ್ಲಿ ಕಾಲರ ಬಂತು ಅನ್ನೋ ಕಾರಣದಿಂದ ಈಗ ನಮ್ಮ ಕೆಳಗಡೆ ಇರ್ತಕ್ಕಂಥ ತೋಪಿದೆಯಲ್ಲ, ಅಶ್ವತ್ಥ ಕಟ್ಟೆ ತೋಪಿದೆಯಲ್ಲ, ಅಲ್ಲಿ ಬಂದು ಊರು ಮಾಡ್ಕೊಂಡಿದ್ರು. ಆಮೇಲೆ ಹೆನ್ನಾಗದ ಕೆರೆ ತುಂಬಿಕೊಂಡು ಬಂದು ಊರೆಲ್ಲನೂ ಅಲ್ಲಿ ಹೊಡ್ಕೊಂಡು ಹೋಯ್ತು, ಗುಡ್ಸ್ಲಗಳು ಊರು ಎಲ್ಲನೂ ಅನ್ನೋ ಕಾರಣದಿಂದ ಮೇಲಕ್ಕೆ ಬಂದದ್ದು. ಮೇಲಕ್ಕೆ ಬಂದಾಗ ಇಲ್ಲಿ ಊರು ತುಂಬ ಬಂಡೆಗಳೇ ಇತ್ತು. ಈಗಲೂ ಕೂಡ ಕರಿ ಬಂಡೆಗಳು ನಮ್ಮೂರಲ್ಲೆಲ್ಲ ಇದೆ. ಅದಕ್ಕಿಂತ ಬಂಡೆಹಳ್ಳಿ ಅಂತ ಕರೀತಾ ಇದ್ರು. ಅದಾದ ಮೇಲೆ ಬನಹಳ್ಳಿ ಅಂತ. ಈ ಊರಾದದ್ದು ಮಾತ್ರ 837ರಲ್ಲಿ ಲಕ್ಕಣ್ಣ ದಂಡೇಶನ ಕಾಲದಲ್ಲಿ ನಮ್ಮ ವಂಶಸ್ಥರು ಬಂದದ್ದು. ಆದರೆ 837ರಲ್ಲಿ ಈಗ ನಾವಿರ್ತಕ್ಕಂಥ ಈ ಬನಹಳ್ಳಿ ಅಂತಕ್ಕಂಥದ್ದು ಆದದ್ದು. ಮತ್ತು ಆಗ ಇಲ್ಲಿ ಹೊರಗಡೆ ಯಾರಾದರೂ ಮಲ್ಕೊಂಡ್ರೆ ಅವ್ನು ಕಾಣಿಸ್ದೇ ಆಗೋಗ್ತಾ ಇದ್ದಂತೆ. ಆ ಪರಿಸ್ಥಿತಿ ಬಂದಾಗ ದಕ್ಷಿಣದ ಮುಖ ಇರ್ತಕ್ಕಂಥ ಆಂಜನೇಯ ಸ್ವಾಮಿನಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅನ್ನೋ ಕಾರಣದಿಂದ ನಮ್ಮೂರಿನಲ್ಲಿ ದಕ್ಷಿಣದ ಮುಖಕ್ಕೆ ತಿರುಗಿಸಿ ಆಂಜನೇಯನ ಇಟ್ಟದ್ದು. ಮತ್ತು ವಿಜಯನಗರದ ವಂಶಸ್ಥರು
ಅವರು ವ್ಯಾಸರಾಯರಿಗೆ ಶಿಷ್ಯಂದ್ರಗಳು. ಅವರ ಒಂದು ಪರಂಪರೆಯಿಂದ ಬಂದದ್ರಿಂದ ನಮ್ಮ ಆಂಜನೇಯ ಸ್ವಾಮಿಗೆ ವಿಶೇಷವಾದಂಥದ್ದೇನು ಅಂದರೆ ವೀರಾಂಜನೇಯನು ಬಾಲದಲ್ಲಿ ಗಂಟೆ ಇದೆ. ಅದೇ ಆದ್ರಿಂದಲೇ ಅದು ಬಾಲದಲ್ಲಿ ಗಂಟೆ ಇದೆ, ಅದರಿಂದ ವ್ಯಾಸರಾಜರ ಪ್ರತಿಷ್ಠೆ ಅಂತ ಹೇಳ್ತಾರೆ. ಈ ದೇವಸ್ಥಾನನ ನಂತರ 939ರಲ್ಲಿ ಗ್ರಾಮಸ್ಥರೆಲ್ಲರೂ ಕೇಳಿ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನ ಕಟ್ಟಿದ್ರು. ಆಮೇಲೆ 2000 ಇಸ್ವಿಯೊಳಗೆ ಗಣೇಶನ ರಾಮರನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಅದಾದ ಮೇಲೆ 2017ರಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರು ಕೂಡ ಒಂದಾಗಿ ಇಡೀ ದೇವಸ್ಥಾನನ ಹಳೇದನ್ನು ಪೂರ್ತಿ ತೆಗೆದು ಹೊಸದಾಗಿ ದೇವಸ್ಥಾನ ಮಾಡಿದರು. 2017ರಿಂದ 2019 ಜನವರಿ ತಿಂಗಳಿನಲ್ಲಿ 20ನೇ ತಾರೀಕಿಂದ 25ನೇ ತಾರೀಕು ಒಳಗಾಗಿ ಕಿತ್ಕಹಳ್ಳಿ ನಂಜಿ ದೀಕ್ಷಿತರುಗಳ ಒಂದು ಇದರಲ್ಲಿ ಆಧ್ವರ್ಯದಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಂದುವರಿಯಿತು. ಆದರೆ ಕಾರಣಾಂತರದಿಂದ ಅವರು ತೀರ್ಕೊಂಡ್ರು. ಅವರ ಸಹೋದರ ಸೂರ್ಯನಾರಾಯಣ ದೀಕ್ಷಿತರು ಅವರ ಒಂದು ಸಹಕಾರದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯ ಆಯಿತು. ದೇವಸ್ಥಾನ ಪ್ರತಿಷ್ಠೆ ಆದಾಗಿಂದಲೂ ಇವತ್ತಿನವರೆಗೂ ಕೂಡ ನಿರಂತರವಾಗಿ 7 ವರ್ಷಗಳಿಂದ ಒಂದು ದಿವಸ ಬೆಳಗ್ಗೆ ಸಾಯಂಕಾಲ ಪೂಜೆ ನಿಂತಿಲ್ಲ. ದೇವರ ದಯೆಯಿಂದ ಅದು ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ದಿವಸವೂ ಕೂಡ ಇಲ್ಲಿ ಹೊಸದಾಗಿ ಮೊದಲಿಗೆ ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಶಿವನಿರಲಿಲ್ಲ, ಶಿವನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗಾಗಿ ಶಿವನ ಪೂಜೆ ನಿತ್ಯವೂ ನಡೀತಾ ಇದೆ. ಮತ್ತು ಪ್ರತಿ ದಿವಸ ಬೆಳಗ್ಗೆ ಅನ್ನದಾನ ಆಗುತ್ತೆ. ಪ್ರತಿ ಶನಿವಾರ ಸಾಯಂಕಾಲದಲ್ಲಿ ಗ್ರಾಮಸ್ಥರುಗಳೆಲ್ಲ ಸಹಕಾರದಿಂದ ಪ್ರತಿ ಶನಿವಾರ ಅನ್ನದಾನ ಇರುತ್ತೆ ಸಾಯಂಕಾಲದಲ್ಲಿ. ಈ ರೀತಿ ನಿರಂತರವಾಗಿ ಪೂಜೆ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ನಮ್ಮೂರಿನಲ್ಲಿ ಯಾವುದೇ ವಿಧವಾದಂಥ ರಾಜಕೀಯ ಅನ್ನೋದಿಲ್ಲ. ಎಲ್ಲರೂ ಅಣ್ತಮ್ಮಂದ್ರಗಳೇ. ಇಲ್ಲಿ ಜಾತಿ ರೀತಿ ಭೇದ ಭಾವ ಯಾವುದೂ ಇಲ್ಲದೆ ಆಂಜನೇಯನ ಸೇವೆ ಒಂದೇ ಅಂತ ನಮ್ಮ ಅಣ್ತಮ್ಮಂದ್ರಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರುಗಳೆಲ್ಲರೂ ಮಾಡ್ತಾರೆ. ಹೀಗಾಗಿ ನಿರಂತರವಾಗಿ ದೇವಸ್ಥಾನ ನಡೀತಾ ಇದೆ. ಹೀಗೆ ಇನ್ನೂ 100 ವರ್ಷ ನಡಿಬೇಕು ಅಂತಕ್ಕಂಥದ್ದು ನನ್ನೊಂದು ಅಭಿಲಾಷೆ ಮತ್ತು ನಮ್ಮ ಗ್ರಾಮಸ್ಥರ ಅಭಿಲಾಷೆ. ನಮ್ಮ ಗ್ರಾಮಸ್ಥರಷ್ಟು ಒಗ್ಗಟ್ಟಿನ ಯಾವುದೇ ಗ್ರಾಮದಲ್ಲಿಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆನೇ ಆಗ್ತದೆ. ಇಷ್ಟೊಂದು ವಿಜೃಂಭಣೆಯಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಹನುಮತ್ ಜಯಂತಿ ಉತ್ಸವದ ಪೂರ್ವಕವಾಗಿ ಬೆಳಗ್ಗೆ ಮಹಾಭಿಷೇಕ ಆಯಿತು, ಪೂಜೆ ಆಯಿತು, ಸಾಯಿಗೆ ಕಲಶ ಸ್ಥಾಪನೆ ಆಗಿದೆ ಮತ್ತು ದೇವ್ರ ಊರಿನ ಉತ್ಸವ ಹೋಗ್ತದೆ. ಈ ಹನುಮತ್ ಜಯಂತಿ ದಿವಸ ಒಂದೇ ಒಂದು ಉತ್ಸವ ದೇವ್ರನ್ನ ತಗೊಂಡು ಹೋದರೆ, ಊರಿಗೆ ಸುತ್ಕೊಂಡು ಬಂದರೆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಅರಿಷ್ಟಗಳು ಹೋಗ್ತದೆ ಅಂತ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಕೂಡ ಹನುಮತ್ ಜಯಂತಿ ದಿವಸ ಊರಿನಲ್ಲಿ ಗ್ರಾಮೋತ್ಸವ ಮಾಡ್ತೀವಿ. ಅದು ಮಧ್ಯಾಹ್ನದಲ್ಲಿ ಮಾಡ್ತೀವಿ, ರಾತ್ರಿ ಮಾಡಲ್ಲ, ಹಗಲಿನಲ್ಲಿ ಮಾಡ್ತೀವಿ. ಈಗ ಉತ್ಸವ ಹೊರಡುತ್ತೆ. ಉತ್ಸವ ಬರೋ ಹೊತ್ತಿಗೆ ರಾಮತಾರಕ ಹೋಮ ಆಗಿರುತ್ತೆ. ಹೋಮದ ನಂತರದಲ್ಲಿ ಪೂರ್ಣಾಹುತಿ ಆಗುತ್ತೆ. ಅನ್ನದಾನದ ಕಾರ್ಯಕ್ರಮ ನಿರಂತರವಾಗಿ ಬೆಳಗ್ಗಿನಿಂದ ಸಂಜೆವರೆಗೂ ನಡೀತಾನೆ ಇರುತ್ತೆ. ಸಂಜೆಗೆ ದೀಪಾರಾಧನಾ ಕಾರ್ಯಕ್ರಮಗಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಎಲ್ಲರೂ ಕೂಡ ಭಗವಂತನ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಜೈ ಶ್ರೀರಾಮ್, 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 ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ. ಸ್ವಾಮಿಗಳ ಇನ್ನೊಂದು ವಿಚಾರ, ಈಗ ನೀವು ಇದು ವಂಶ ಪಾರಂಪರ್ಯವಾಗಿ ಪೂಜೆ ನಡೆಸ್ಕೊಂಡು ಬಂದಿರೋವಂಥದ್ದಾ? ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ. ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.